ಇಂದಿನ ಪತ್ರಿಕೆಗಳ ಇಣುಕು ನೋಟ. ವಿವಿಧ ಕ್ಷೇತ್ರಗಳಲ್ಲಿ ಕ್ಷಿಪ್ರ ಪರಿವರ್ತನೆ, ಸರ್ಕಾರದ 11 ವರ್ಷಗಳ ಸಾಧನೆಯನ್ನು ತೆರೆದಿಟ್ಟ ಪ್ರಧಾನಿ ನರೇಂದ್ರ ಮೋದಿ. ಇಂದು ಸರ್ವಪಕ್ಷ ನಿಯೋಗದ ಜೊತೆ ನರೇಂದ್ರ ಮೋದಿ ಸಭೆ. ಕೈ ಕಮಾಂಡ್, ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಪರೀಕ್ಷೆ, ಮುಖ್ಯಮಂತ್ರಿಗೆ ದಿಲ್ಲಿ ಬುಲಾವ್. ಕಿದ್ವಾಯಿಯಲ್ಲಿ ಪ್ರೋಟಾನ್ ಚಿಕಿತ್ಸಾ ಘಟಕ ಸ್ಥಾಪನೆ ಪ್ರಸ್ತಾಪ, ಘಟಕಕ್ಕೆ 500 ಕೋಟಿ ರೂಪಾಯಿ ಕೋರಿ ಕೇಂದ್ರಕ್ಕೆ ಪ್ರಸ್ತಾವನೆ. ಡಾ ಶರಣಪ್ರಕಾಶ್. ಬೆಂಗಳೂರಿನ ಚಿನ್ನಸ್ವಾಮಿಯಿಂದ ಅಂತಾರಾಷ್ಟ್ರೀಯ ಪಂದ್ಯಗಳು ಸ್ಥಳಾಂತರ. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಜೂನ್ 4ರಂದು ನಡೆದ ಕಾಲ್ತುಳಿತ ಘಟನೆ ಬೆನ್ನಲ್ಲೇ ಬೆಳವಣಿಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕುಸುಮ್ ಸಿ ಯೋಜನೆ ಉದ್ಘಾಟನೆ ನಾಳೆ. ಗೌರಿಬಿದನೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಬುಲೆಟ್ ರೈಲು ಯೋಜನೆಗೆ ಶರವೇಗ. ಮೈಸೂರು, ಬೆಂಗಳೂರು, ಚೆನ್ನೈ ನಡುವಿನ ಹೈಸ್ಪೀಡ್ ರೈಲು ಕಾರಿಡಾರ್ ನಿರ್ಮಾಣ ತ್ವರಿತಕ್ಕೆ ಪ್ರಧಾನಿ ಸೂಚನೆ. ಭಾರತದ ಹೊಸ ಆಳ ಜಲಬಂದರು ಕ್ಷೇತ್ರದಲ್ಲಿ ಮಹತ್ವದ ಮುನ್ನಡೆ. ಕೇರಳದಲ್ಲಿ ವಿಶ್ವದ ಬೃಹತ್ ಸರಕು ಸಾಗಾಟ ನೌಕೆ. ಮುಂಗಾರು ಚುರುಕು. ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಆರ್ಭಟ. ಮತ್ತು ಹಿಂಸಾಚಾರಕ್ಕೆ ಲಾಸ್ ಏಂಜಲೀಸ್ ಪ್ರತಿಭಟನೆ. ಟ್ರಂಪ್ ವಲಸೆ ದಮನ ಕ್ರಮಕ್ಕೆ ಭಾರೀ ಆಕ್ಷೇಪ.